ಸೊ ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಫೇಲ್ಯೂರ್ ಅನ್ನೋದನ್ನ ಅನುಭವಿಸಿರ್ತೀವಿ ಅಲ್ವಾ? ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅದೇ ಕಹಿ ಅನುಭವವನ್ನೇ ನಮ್ಮ ಯಶಸ್ಸಿನ ಮೆಟ್ಟಿಲು ಮಾಡ್ಕೊಳ್ಳೋದು ಹೇಗೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಫೇಲ್ಯೂರ್ ಅನ್ನ ಒಂದು ಗ್ರೋತ್ ಟೂಲ್ ಆಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದ ಅತಿದೊಡ್ಡ ಫೇಲ್ಯೂರೇ ನಿಮ್ಮ ಮುಂದಿನ ದೊಡ್ಡ ಯಶಸ್ಸಿಗೆ ದಾರಿದೀಪ ಆದ್ರೆ ಹೇಗಿರುತ್ತೆ? ಹೌದು, ಇಲ್ಲಿ ನಾವು ನೋಡ್ಲಿರೋ ಫ್ರೇಮ್ವರ್ಕ್ ಅದನ್ನೇ ಹೇಳುತ್ತೆ. ಫೇಲ್ಯೂರ್ ಅಂದ್ರೆ ಎಲ್ಲವೂ ಮುಗಿತು ಅಂತಲ್ಲ, ಬದಲಾಗಿ ಅದು ನಮ್ಮ ಭವಿಷ್ಯದ ಸ್ಟ್ರಾಟಜಿಗೆ ದಾರಿ ತೋರ್ಸೋ ಒಂದು ಅಮೂಲ್ಯವಾದ ಡೇಟಾ ಸೋರ್ಸ್. ಸರಿ, ನಮ್ಮ ಈ ಜರ್ನಿನ 5 ಸ್ಪಷ್ಟವಾದ ಸ್ಟೆಪ್ಸ್ನಲ್ಲಿ ನೋಡೋಣ. ಪ್ರತಿಯೊಂದು ಸ್ಟೆಪ್ ಕೂಡ ಫೇಲ್ಯೂರ್ ಯಾಕಾಯ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತು ಅದರಿಂದ ಸರಿಯಾದ ಪಾಠಗಳನ್ನ ಕಲಿಯೋಕೆ ಹೆಲ್ಪ್ ಮಾಡುತ್ತೆ. ಮೊದಲನೆಯದಾಗಿ, ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬೇಕು. ಫೇಲ್ಯೂರ್ ಆದಾಗ ಯಾರು ತಪ್ಪು ಮಾಡಿದ್ರು ಅಂತ ಬೆರಳು ತೋರಿಸೋದು ಇದರ ಉದ್ದೇಶ ಅಲ್ಲವೇ ಅಲ್ಲ. ಬದಲಿಗೆ ಇದೊಂದು ಪೋಸ್ಟ್ ಮಾರ್ಟಮ್ ಇದ್ದಾಗೆ. ಅಂದ್ರೆ ಏನಾಯ್ತು ಅಂತ ಕೂಲಂಕಷವಾಗಿ ಪರಿಶೀಲಿಸಿ ಭವಿಷ್ಯಕ್ಕೆ ಒಂದು ಗಟ್ಟಿಮುಟ್ಟಾದ ಪ್ಲೇ ಬುಕ್ ರೆಡಿ ಮಾಡ್ಕೊಳ್ಳೋದು. ಹಾಗಿದ್ರೆ ಫೇಲ್ಯೂರ್ ಅನಾಲಿಸಿಸ್ ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ತಪ್ಪು ಯಾಕಾಯ್ತು ಅಂತ ಅದರ ಮೂಲ ಕಾರಣವನ್ನೇ ಹುಡುಕಿ ತೆಗೆಯೋ ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ಇದರ ಮುಖ್ಯ ಉದ್ದೇಶ ಕಲಿಯೋದು ಮತ್ತು ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು. ಇದರಿಂದ ಮಾಡಿದ ತಪ್ಪೆ ಮತ್ತೆ ಮತ್ತೆ ಆಲ್ದ ಹಾಗೆ ನೋಡ್ಕೊಳ್ಬಹುದು ಅಷ್ಟೇ. ಓಕೆ, ಯಾವುದೇ ತನಿಖೆ ಶುರು ಮಾಡೋ ಮೊದಲು ನಿಜವಾಗಿ ಆಗಿದ್ದೇನು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಫ್ಯಾಕ್ಟ್ಸ್ ಏನಿದೆ ಅಂತ ಮೊದಲು ಲಿಸ್ಟ್ ಮಾಡ್ಕೋಬೇಕು. ಇದೇ ನಮ್ಮ ಇಡೀ ವಿಶ್ಲೇಷಣೆಗೆ ಒಂದು ಸ್ಟ್ರಾಂಗ್ ಬೇಸ್. ಇಲ್ಲಿ ನೋಡಿ, ಸತ್ಯಾಂಶಗಳನ್ನ ಕ್ಲಿಯರ್ ಆಗಿ ಬರ್ದಿಡೋದು ಎಷ್ಟು ಮುಖ್ಯ ಅಂತ. ನಮ್ಮ ಪ್ರಾಜೆಕ್ಟ್ ಯಾವುದು ಫೇಲ್ ಆಯ್ತು, ಅದು ಯಾವಾಗಾಯ್ತು, ನಾವು ಅಂದುಕೊಂಡಿದ್ದೇನು, ಅಂದ್ರೆ ನಮ್ಮ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಿತ್ತು ಮತ್ತು ಕೊನೆಗೆ ಬಂದ ರಿಸಲ್ಟ್ ಏನು, ಈ ಎರಡರ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅದೇ ನಮ್ಮ ಫೇಲ್ಯೂರ್ನ ನಿಜವಾದ ಅಳತೆಗೋಲು. ಸರಿ, ಈಗ ನಮ್ಮ ಗಮನವನ್ನ ನಮ್ಮ ಕಡೆಗೆ ಅಂದ್ರೆ ಇಂಟರ್ನಲ್ ಫ್ಯಾಕ್ಟರ್ಸ್ ಕಡೆಗೆ ತಿರುಗಿಸೋಣ. ಅಂದ್ರೆ ನಮ್ಮ ತಂಡ ಅಥವಾ ನಮ್ಮ ಸಂಸ್ಥೆಯ ಕಂಟ್ರೋಲ್ನಲ್ಲಿದ್ದ ವಿಷಯಗಳನ್ನ ಮೊದಲು ಪರಿಶೀಲಿಸೋಣ. ನೋಡಿ, ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನಾಯಕತ್ವ, ಟೀಮ್ ಪರ್ಫಾರ್ಮೆನ್ಸ್, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇವೆಲ್ಲ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ. ನಾವು ಇದನ್ನ ಬದಲಾಯಿಸಬಹುದು. ಆದರೆ ಮಾರುಕಟ್ಟೆಯ ಸ್ಥಿತಿ, ಕಾಂಪಿಟಿಟರ್ಸ್ ಏನ್ ಮಾಡ್ತಾರೆ, ಸರ್ಕಾರದ ಹೊಸ ನಿಯಮಗಳು ಇವೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಇವಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಈ ಫ್ರೇಮ್ವರ್ಕ್ ನಾವು ತನಿಖೆ ಮಾಡಬೇಕಾದ ಕೆಲವು ಪ್ರಮುಖ ಆಂತರಿಕ ಕ್ಷೇತ್ರಗಳ ಒಂದು ಚೆಕ್ಲಿಸ್ಟ್ ಅನ್ನೇ ಕೊಡುತ್ತೆ. ಲೀಡರ್ಶಿಪ್ನಲ್ಲಿ ಏನಾದ್ರೂ ಸಮಸ್ಯೆ ಇತ್ತಾ? ಟೀಮ್ ಪರ್ಫಾರ್ಮೆನ್ಸ್ ಹೇಗಿತ್ತು? ರಿಸೋರ್ಸ್ ಸರಿಯಾಗಿ ಬಳಸಿದ್ವಾ? ಕಮ್ಯುನಿಕೇಷನ್ ಗ್ಯಾಪ್ ಇತ್ತಾ? ಹೀಗೆ ಪ್ರತಿಯೊಂದನ್ನು ಪರಿಶೀಲಿಸೋದ್ರಿಂದ ನಮ್ಮ ತನಿಖೆ ಹೆಚ್ಚು ಕ್ರಮಬದ್ಧವಾಗಿರುತ್ತೆ. ಈ ಸ್ಲೈಡ್ನಲ್ಲಿರೋ ಟೂಲ್ ನಿಜವಾಗ್ಲೂ ತುಂಬಾ ಪವರ್ಫುಲ್. ಯಾಕಂದ್ರೆ ಇದು ಬರೀ ಸಮಸ್ಯೆಯನ್ನ ಹೇಳಿ ನಿಲ್ಸಲ್ಲ, ಬದಲಿಗೆ ಪ್ರತಿಯೊಂದು ಸಮಸ್ಯೆಗೆ ಅದರ ಮೂಲ ಕಾರಣ ಏನು, ಅದರ ಪರಿಣಾಮ ಎಷ್ಟಿತ್ತು ಮತ್ತು ಅದಕ್ಕೆ ತೆಗೆದುಕೊಳ್ಳಬೇಕಾದ ಸರಿಪಡಿಸುವ ಕ್ರಮ ಯಾವುದು ಅಂತ ಸ್ಪಷ್ಟವಾಗಿ ಜೋಡಿಸುತ್ತೆ. ಇದರಿಂದ ವಿಶ್ಲೇಷಣೆ ಅನ್ನೋದು ನೇರವಾಗಿ ಆಕ್ಷನ್ ಪ್ಲಾನ್ಗೆ ದಾರಿ ಮಾಡುತ್ತೆ. ಆದರೆ ನಿಜವಾದ ಮೂಲ ಕಾರಣವನ್ನ ಕಂಡುಹಿಡಿಯೋದು ಹೇಗೆ? ಅದಕ್ಕೆ ಒಂದು ಸಿಂಪಲ್ ಆದ್ರೂ ಸೂಪರ್ ಎಫೆಕ್ಟಿವ್ ಟೆಕ್ನಿಕ್ ಇದೆ. ಅದೇ 5 ವೈಸ್ ಅನಾಲಿಸಿಸ್. ಗೊತ್ತಾ, ಸಮಸ್ಯೆಗಳು ಒಂದು ಹಿಮಗಡ್ಡೆ ಇದ್ದ ಹಾಗೆ. ನಮ್ಗೆ ಕಾಣಿಸೋದು ಬರೀ ಮೇಲಿನ ಸಣ್ಣ ತುದಿ ಮಾತ್ರ. ಈ ವಿಧಾನ ಆ ನೀರಿನಡಿಯಲ್ಲಿ ಅಡಗಿರೋ ದೊಡ್ಡ ಸಮಸ್ಯೆಯನ್ನ ಹೊರತೆಗೆಯೋಕೆ ಸಹಾಯ ಮಾಡುತ್ತೆ. ಬನ್ನಿ, ಇದನ್ನ ಒಂದು ಉದಾಹರಣೆ ಮೂಲಕ ನೋಡೋಣ. ಸಮಸ್ಯೆ, ಪ್ರಾಡಕ್ಟ್ನ ಒಂದು ಫೀಚರ್ ಫೇಲ್ ಆಯ್ತು. ಮೊದಲನೇ ಏಕೆ? ಯಾಕಂದ್ರೆ ಟೀಮ್ ಡೆಡ್ಲೈನ್ ಮಿಸ್ ಮಾಡ್ತು. ಸರಿ, ಎರಡನೇ ಏಕೆ? ಯಾಕಂದ್ರೆ ರಿಸೋರ್ಸ್ಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಮೂರನೇ ಏಕೆ? ಇದ್ದಕ್ಕಿದ್ದಂತೆ ಕಂಪನಿಯ ಆದ್ಯತೆಗಳು ಬದಲಾದ್ವು. ಹೀಗೆ ಕೇಳ್ತಾ ಹೋದಾಗ 5ನೇ ಏಕೆಯಲ್ಲಿ ನಮ್ಗೆ ಸಿಗುತ್ತೆ ನೋಡಿ ಮೂಲ ಕಾರಣ. ನಮ್ಮ ಆರಂಭಿಕ ಸ್ಟ್ರಾಟಜಿನೇ ಸ್ಪಷ್ಟವಾಗಿರ್ಲಿಲ್ಲ ಅಂತ. ನೋಡಿ ಹೇಗೆ ಒಂದು ಸಣ್ಣ ಸಮಸ್ಯೆಯಿಂದ ನಾವು ದೊಡ್ಡ ಸ್ಟ್ರಾಟಜಿಕ್ ತಪ್ಪಿನವರೆಗೂ ಬಂತಲ್ಪಿದ್ವಿ. ಓಕೆ, ಇಲ್ಲಿಯವರೆಗೆ ನಾವು ಆಂತರಿಕ ಕಾರಣಗಳನ್ನ ನೋಡಿದ್ವಿ. ಈಗ ನಮ್ಮ ತನಿಖೆಯನ್ನ ಹೊರಜಗತ್ತಿಗೆ ತಿರುಗಿಸೋಣ. ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲೇ ಇರದ, ಆದರೂ ನಮ್ಮ ಮೇಲೆ ದೊಡ್ಡ ಪರಿಣಾಮ ಬೀರಿದ ಬಾಹ್ಯ ಶಕ್ತಿಗಳನ್ನ ಗುರುತಿಸೋಣ. ಮಾರುಕಟ್ಟೆ ಇದ್ದಕ್ಕಿದ್ದಂತೆ ಬದಲಾಯ್ತಾ? ನಮ್ಮ ಕಾಂಪಿಟಿಟರ್ಸ್ ಹೊಸ್ದಾಗೇನಾದ್ರೂ ಮಾಡಿದ್ರಾ? ಗ್ರಾಹಕರ ವರ್ತನೆಯಲ್ಲಿ ಬದಲಾವಣೆ ಆಯ್ತಾ? ಅಥವಾ ಆರ್ಥಿಕ ಪರಿಸ್ಥಿತಿಗಳು, ಸರ್ಕಾರದ ನೀತಿಗಳು? ಹೀಗೆ ಈ ಬಾಹ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಭವಿಷ್ಯದಲ್ಲಿ ಇಂತಹ ಸವಾಲುಗಳನ್ನ ಎದುರಿಸಲು ಇದು ನಮ್ಮನ್ನ ಸಿದ್ಧಗೊಳಿಸುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ.
ಈ ಘಟನೆಗಳು ನಮ್ಮ ಕಂಟ್ರೋಲ್ನಲ್ಲಿ ಇರದೇ ಇರಬಹುದು, ಸರಿ. ಆದ್ರೆ ಅದರಿಂದಾಗೋ ಡ್ಯಾಮೇಜನ್ನ ಕಡಿಮೆ ಮಾಡೋಕೆ ನಾವು ಖಂಡಿತ ಒಂದು ತಗ್ಗಿಸುವ ತಂತ್ರ ಅಂದ್ರೆ ಒಂದು ಮಿಟಿಗೇಷನ್ ಸ್ಟ್ರಾಟಜಿಯನ್ನ ರೂಪಿಸ್ಬೋದು. ಅಂದ್ರೆ ಇದು ಅನ್ಕಂಟ್ರೋಲಬಲ್ ವಿಷಯಗಳಿಗೂ ಹೇಗೆ ಪ್ರಿಪೇರ್ ಆಗಿರಬೇಕು ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಇಷ್ಟೆಲ್ಲಾ ವಿಶ್ಲೇಷಣೆ ಮಾಡಿದ್ಮೇಲೆ ನಾವು ಕೇಳ್ಕೊಳ್ಬೇಕಾದ ಮೂಲಭೂತ ಪ್ರಶ್ನೆ ಅಂದ್ರೆ ಇದು: ನಮ್ಮ ವೈಫಲ್ಯಕ್ಕೆ ಮುಖ್ಯ ಕಾರಣ ಆಂತರಿಕವಾಗಿತ್ತಾ? ಅಂದ್ರೆ ನಮ್ಮ ಎಕ್ಸಿಕ್ಯೂಷನ್ನಲ್ಲಿ ಸಮಸ್ಯೆ ಇತ್ತಾ? ಅಥವಾ ಅದು ಬಾಹ್ಯ ಕಾರಣಗಳಿಂದ ಅಂದ್ರೆ ಮಾರುಕಟ್ಟೆಯ ಪರಿಸ್ಥಿತಿಯಿಂದ ಆಗಿದ್ದಾ? ಯಾಕಂದ್ರೆ ಉತ್ತರ ಯಾವುದು ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಪರಿಹಾರ ಸಂಪೂರ್ಣವಾಗಿ ಅವಲಂಬಿಸಿರುತ್ತೆ. ಸರಿ, ಈಗ ನಾವು ಕೊನೆಯ ಮತ್ತು ಅತ್ಯಂತ ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿವರೆಗೆ ಮಾಡಿದ ಎಲ್ಲ ಅನಾಲಿಸಿಸ್ ಇದೆಯಲ್ಲ, ಅದನ್ನ ಒಂದು ಕಾಂಕ್ರೀಟ್ ಆಕ್ಷನ್ ಓರಿಯೆಂಟೆಡ್ ಪ್ಲಾನ್ ಆಗಿ ಪರಿವರ್ತಿಸೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಕಲಿತ ಪಾಠಗಳನ್ನ ಅರಗಿಸ್ಕೋಬೇಕು. ನಾವು ಬೇರೆ ರೀತಿ ಏನ್ ಮಾಡಬಹುದಿತ್ತು? ಏನಾದ್ರೂ ವಾರ್ನಿಂಗ್ ಸೈನ್ಸ್ ಇತ್ತಾ? ಅದನ್ನ ನಾವು ಕಡೆಗಣಿಸಿದ್ವಾ? ಭವಿಷ್ಯದಲ್ಲಿ ಇಂಥ ರಿಸ್ಕ್ಗಳನ್ನ ಹೇಗೆ ಕಡಿಮೆ ಮಾಡಬಹುದು? ನಮ್ಮ ಯಾವೆಲ್ಲ ಪ್ರಮುಖ ಪ್ರಾಸೆಸಸ್ಗಳನ್ನ ಬದಲಾಯಿಸಬೇಕು? ಈ ಪ್ರಶ್ನೆಗಳು ವೈಫಲ್ಯದಿಂದ ಬಂದ ಡೇಟಾವನ್ನ ಇಡೀ ಸಂಸ್ಥೆಗೆ ಒಂದು ಜ್ಞಾನವನ್ನಾಗಿ ಪರಿವರ್ತಿಸುತ್ತೆ. ಕೊನೆಯದಾಗಿ ಈ ಟೇಬಲ್ ನೋಡಿ. ಇದು ನಮ್ಮ ಒಳನೋಟಗಳು ಕೇವಲ ಚರ್ಚೆಯಲ್ಲಿ ಅಥವಾ ಸ್ಲೈಡಲ್ಲಿ ಉಳಿದು ಹೋಗದಂತೆ ನೋಡ್ಕೊಳ್ಳುತ್ತೆ. ಪ್ರತಿಯೊಂದು ಆಕ್ಷನ್ ಐಟಂ, ಅದಕ್ಕೆ ಯಾರು ಜವಾಬ್ದಾರರು, ಅದರ ಆದ್ಯತೆ ಏನು ಮತ್ತು ಅದನ್ನ ಮುಗಿಸೋಕೆ ಡೆಡ್ಲೈನ್ ಏನು ಅಂತ ಸ್ಪಷ್ಟವಾಗಿರುತ್ತೆ. ಅಕೌಂಟಬಿಲಿಟಿ ಇಲ್ಲಿ ತುಂಬಾನೇ ಮುಖ್ಯ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಇಡೀ ಪ್ರಕ್ರಿಯೆ ಒಂದು ನೋವಿನ ಫೇಲಿಯರನ್ನ ಒಂದು ಸ್ಟ್ರಕ್ಚರ್ಡ್, ಅಕೌಂಟಬಲ್ ಮತ್ತು ಭವಿಷ್ಯಮುಖಿ ಯಶಸ್ಸಿನ ಯೋಜನೆಯಾಗಿ ಪರಿವರ್ತಿಸುತ್ತೆ. ಇದರಿಂದ ಯಾವುದೇ ಸಂಸ್ಥೆ ಬಿದ್ರೂ ಕೂಡ ಮೊದಲಿಗಿಂತ ಹೆಚ್ಚು ಬಲಿಷ್ಠವಾಗಿ ಮತ್ತು ಜಾಣತನದಿಂದ ಎದ್ದು ನಿಲ್ಬೋದು. ಹಾಗಾದ್ರೆ ಈಗ ಈ ಪ್ಲೇಬುಕ್ ನಮ್ ಕೈಯಲ್ಲಿದೆ. ಯೋಚ್ನಿಸಿ, ನಮ್ಮ ಯಾವ ವೈಫಲ್ಯವನ್ನು ನಮ್ಮ ಮುಂದಿನ ದೊಡ್ಡ ಯಶಸ್ಸಾಗಿ ಪರಿವರ್ತಿಸಬಹುದು? ನೆನ್ಪಿಡಿ, ಈ ವಿಶ್ಲೇಷಣಾತ್ಮಕ ವಿಧಾನವನ್ನು ಅಳವಡಿಸ್ಕೊಂಡ್ರೆ ಯಾವೇ ಹಿನ್ನಡೆಯನ್ನೇ ಭವಿಷ್ಯದ ಅದ್ಭುತ ಯಶಸ್ಸಿನ ಲೀಲನಕ್ಷಿಯಾಗಿ ಮಾಡಬಹುದು.